ಮುಖ್ಯಮಂತ್ರಿಗಳಿದ್ರು ನಾನು ಈ ಥರ ನಡ್ಕೋಬಾರ್ದು. ಬಟ್ ವಿಧಿ ಇಲ್ಲ. ಐ ಆಮ್ ಸಾರಿ ಸರ್. ಪ್ಲೀಸ್ ಮೂವ್, ಪ್ಲೀಸ್ ಮೂವ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಯಾಕ್ರಿ ಆಕೆನ ಅರೆಸ್ಟ್ ಮಾಡಿ ಒಳಗಾಕಿದ್ದೀರಾ? ಸರ್, ಅವಳೇ ಆ ಇನ್ಸ್ಪೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಮಗನ ಮೇಲೆ ಅನ್ಯಾಯವಾಗಿ ಗೋಳಿಬಾರ್ ಮಾಡಿಸಿದ್ದಾಳೆ. ಏನು ಗಲಾಟೆ ಇಲ್ಲದ ಜಾಗದಲ್ಲಿ ಹಾಗಿಂದಾಗೆ ಶೂಟ್ ಅಟ್ ಸೈಡ್ ಆರ್ಡರ್ ಯಾಕೆ ತಂದ್ರಿ? ಕರ್ಫ್ಯೂನ ಗೋಲಿಬಾರ್ನ ನಿಮ್ಮ ಇಷ್ಟ ಬಂದಾಗ ಉಪಯೋಗಿಸ್ಕೊತಿದ್ದೀರಾ. ಜನಗಳು ನಿಮ್ಮನ್ನ ರಕ್ಷಕರಲ್ಲ ರಾಕ್ಷಸ ಅಂತಿದ್ದಾರೆ. ಸರ್, ಕಾನೂನು ಪ್ರಕಾರ ಏನು ಮಾಡಬೇಕೋ ನಾನು ಅದನ್ನೇ ಮಾಡಿದ್ದೀನಿ. ಏನ್ರಿ ಕಾನೂನು? ನೀವು ಕಾನೂನನ್ನು ಹೇಗೆ ಉಪಯೋಗ ಮಾಡ್ಕೋತಿದ್ದೀರಾ ಅಂತ ನನಗೂ ಗೊತ್ತು, ಚಾಕರಿಸಿ ಹೋಗ್ತಿರೋ ಜನಗಳಿಗೂ ಗೊತ್ತು. ಭಾರತೀ ದೇವಿ ಅಂತ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನ ಬೇಲ್ ಮೇಲೆ ರಿಲೀಸ್ ಮಾಡೋದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಲ್ಲ, ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಜನ ರೊಚ್ಚಿಗೆದ್ದಿದ್ದಾರೆ, ಲೂಟಿ ಆಗ್ತಿದೆ, ಸಾಕಷ್ಟು ಜನ ಸತ್ತಿದ್ದಾರೆ. ರೀ, ಭಾರತೀಯ ದೇವರನ್ನ ಕೂಡಲೇ ರಿಲೀಸ್ ಮಾಡದೆ ಹೋದ್ರೆ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಭಾರತೀ ದೇವಿಯನ್ನು ಜೈಲ್ ಹಾಕಿ 2 ದಿನ ಆಯ್ತು. ಆಕೆ ಹೇಗಿದೆ ಅಂತ ನೋಡಕ್ ಸಹ ಬಿಡ್ತಾ ಇಲ್ಲ. ಏನಿದ್ರ ಅರ್ಥ? ತನಿಖೆ ನಡೆಸಿ ಆಯೋಗ ಮಾಡಿ, ಯಾರು ಯಾಕೆ ಸತ್ರು ಹೇಗೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಅವಳೇನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ರಿ ನೀವು ಹೇಳೋದು? ಒಬ್ಬ ಅಮಾಯಕ ಹೆಣ್ಮಗಳನ್ನ ಜೈಲಲ್ಲಿ ಹಾಕ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಮತ್ತು ವೈಯಕ್ತಿಕ ದ್ವೇಷಗಳಿಗೆ ದಯವಿಟ್ಟು ಪಬ್ಲಿಕ್ ನ ಬಲಿ ಕೊಡಬೇಡಿ. ಜನಗಳಿಗೆ ಆಕೆ ಮೇಲೆ ತುಂಬಾ ಅಭಿಮಾನವಿದೆ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಬದಲೇ ಆಕೆನ ರಿಲೀಸ್ ಮಾಡಿ. ಗೋಲಿಬಾರ್ ಮಾಡಿದ ಇನ್ಸ್ಪೆಕ್ಟರ್ ಜೈಲಲ್ಲೇ ಇರಲಿ, ತನಿಖೆ ಆಗಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಲಿ. ನೋಡಿ, 1 ನಿಮಿಷ. ಮೇಡಮ್, ಇನ್ಸ್ಪೆಕ್ಟರ್ ಅರ್ಜುನ್ ಉಪಯೋಗಿಸಿಕೊಂಡು ಗೋಲಿಬಾರ್ ಮಾಡಿಸಿದ್ ನೀವೇನಾ ಮೇಡಮ್? ನೋ, ನೋಡಿ ಪ್ಲೀಸ್. ಸಿಎಂ ಪುಂಡ್ರ ಪಕ್ಷ ನಿಮ್ಗೂ ಏನಾದ್ರು ವೈರತ್ವ ಇದೆ ಮೇಡಮ್? ನೋಡಿ, ನಡೆದಿರೋದಿಷ್ಟೇ. ಶಾಂತಿಯಿಂದ ನಾವು ನಡೆಸ್ತಾ ಇದ್ದಿದ್ ಮೀಟಿಂಗ್ ನಲ್ಲಿ ಸಿಎಂ ಮಗ ನುಗ್ಬಂದ್ ಗಲಾಟೆ ಮಾಡ್ದ. ನನ್ ಸೀರೆ ಎಳೆಯೋಕ್ ಪ್ರಯತ್ನ ಪಟ್ಟ, ನನ್ ಮೇಲೆ ಕೈ ಮಾಡ್ದ. ಆಗ ನನ್ನ ಅವನಿಂದ ಉಳಿಸ್ಕೊಳ್ಳಕ್ಕೆ ಅಂತ ಇನ್ಸ್ಪೆಕ್ಟರ್ ಅರ್ಜುನ್ ಗೋಲಿಬಾರ್ ಮಾಡಿದ್ರು. ಅದೇ ಸತ್ಯ. ಜೈಲಲ್ಲಿ ನನ್ ಚಿತ್ರಹಿಂಸೆ ಕೊಟ್ರು, ನನ್ನ ಅವಮಾನ ಮಾಡಿದ್ರು. ಅದ್ರ ಬಗ್ಗೆ ಕೇಳೋರು ಯಾರು ಇಲ್ವಲ್ಲ. ಅವ್ರು ಇಷ್ಟ ಬಂದಂಗ ರಾಜ್ಯ ಆಳ್ತಾ ಇದ್ದಾರೆ. ಮೇಡಮ್, ನೀವು ಹೊಸ ಪಕ್ಷ ಶುರು ಮಾಡ್ತಾ ಇದ್ರಂತಲ್ಲ ಮೇಡಮ್? ಒಂದು ನಿಮಿಷ ಮೇಡಮ್, ಜಸ್ಟ್ ಒನ್ ಕ್ವೆಶ್ಚನ್ ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್, ಭಾರತೀ ದೇವಿ ಅವ್ರಿಗೆ ನೀವೆಲ್ಲ ರುಜು ಮಾಡಿ ನಮಗೆ ಬೆಂಬಲ ಕೊಟ್ಟು ಪುಂಡ್ರಿಕಾಕ್ಷಿನವರ ಸರ್ಕಾರನ ಡಿಸ್ಮಿಸ್ ಮಾಡಬಹುದು ಅಂತ ರುಜುವಾತ್ ಮಾಡಿದ್ದೀರಾ. ಈಗ ನಾವೆಲ್ಲ ರಾಜಭವನಕ್ಕೆ ಹೋಗಿ ಈ ಮೆಮೊರಾಂಡಮ್ ಕೊಟ್ಟು ಬರೋಣ. ಆಗ್ಬೋದಾ? ನಮಸ್ಕಾರ ಸರ್. ನಮಸ್ಕಾರ. ಆಳೋ ಜನ ನಮ್ಮವರೇ ಆದ್ರೂ ಅವರ ಆಳ್ವಿಕೆ ಸರಿ ಇಲ್ಲ. ಅದರಿಂದ ನಾವೆಲ್ಲ ನೊಂದಿದ್ದೀವಿ. ಮೆಜಾರಿಟಿ ನಮ್ಮ ಕಡೆಗಿದೆ. ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ. ಇದು ಆಡಳಿತ ಪಕ್ಷದ ಮೆಮೊರಾಂಡಮ್ ಸರ್. ನಾವು 163 ಜನ ಇದ್ದೀವಿ. ಎಲ್ಲ ಸೈನ್ ಮಾಡಿದ್ದೀವಿ. ಎಲ್ಲರೂ ಇಲ್ಲೇ ಇದ್ದೀವಿ. ನಾನು ಮುಖ್ಯಮಂತ್ರಿ ಪುಂಡರೀಕಾಕ್ಷಯ್ಯನವರಿಗೂ ಒಂದು ಮಾತು ಕೇಳ್ತೀನಿ. ನಮಸ್ಕಾರ. ಮುಖ್ಯಾಂಶಗಳು: ವಿಧಾನಸಭೆಯ ಸದಸ್ಯರು ಇಂದು ಮುಂಜಾನೆ ಸಭೆ ಸೇರಿ
ತಮ್ಮ ನೂತನ ನಾಯಕಿಯನ್ನಾಗಿ ಶ್ರೀಮತಿ ಭಾರತಿ ದೇವಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾಳೆ ಮುಂಜಾನೆ 10 ಗಂಟೆಗೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಭಾರತಿ ದೇವಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಗರದ ಎಲ್ಲೆಡೆ ಮುಖ್ಯಮಂತ್ರಿಯ ಸ್ವಾಗತಕ್ಕೆ ಅದ್ಧೂರಿಯಿಂದ ಸಂಭ್ರಮ ನಡೆಯುತ್ತಿದೆ. ಶ್ರೀಮತಿ ಭಾರತಿ ದೇವಿಯಾದ ನಾನು ಶ್ರೀಮತಿ ಭಾರತಿ ದೇವಿಯಾದ ನಾನು ಈ ದೇಶದ ಗೌರವಕ್ಕೆ ಯಾವ ಕುಂದು ಬರದಂತೆ ಮುಖ್ಯಮಂತ್ರಿಯಾಗಿ ಈ ದಿನ ಪ್ರಮಾಣ ವಚನ ಸ್ವೀಕರಿಸಿ ಕಾಯ ವಾಚ ಮನಸ ಜನರ ಸೇವೆ ಮಾಡಿ ರಾಜ್ಯದ ಗೌರವ ಕಾಪಾಡುತ್ತೇನೆ. ದೇಶಕ್ಕೋಸ್ಕರ ದೇಶದ ಗೌರವಕ್ಕೋಸ್ಕರ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ. ಅಲ್ಲ, ಪವರ್ ಇಲ್ದೇ ಇರುವಾಗಲೇ ಅವಳು ಎಗರಾಡ್ತಿದ್ಲು. ಈಗ ಸಿಎಂ ಅನ್ನ ಪವರ್ ಸಿಕ್ ಮೇಲೆ ಬಿಡ್ತಾಳ, ಶಿವತಾಂಡವ ನೃತ್ಯ ಶುರು ಮಾಡ್ಬಿಡ್ತಾಳೆ. ಕಲೆಕ್ಟರ್ ಕೇಸನ್ನ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಒಪ್ಸೋಳಂತೆ. ಏನ್ರಿ ಇದು? ಜೈಲ್ನಲ್ಲಿರೋ ಖೈದಿಗಳನ್ನೆಲ್ಲ ಬಿಡುಗಡೆ ಮಾಡಿಸ್ತಾ ಇದ್ದಾಳಂತೆ, ಕೆಲ್ಸ ಬಿಟ್ಟು ಕೂತಿರೋರ್ನೆಲ್ಲ ವಾಪಸ್ ಕರ್ಕೊಂತಾ ಇದ್ದಾಳಂತೆ. ಏನ್ರಿ ಇದು? ಬಾರಿ ವ್ಯವಹಾರಗಳನ್ನೆಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದಾಳಂತೆ. ನಾವು ಟ್ರಾನ್ಸ್ಫರ್ ಮಾಡಿಸಿದ ಆಫೀಸರ್ಗಳನ್ನೆಲ್ಲ ಮತ್ತೆ ಅದೇ ಜಾಗಕ್ಕೆ ತಗೊಳ್ತಾ ಇದ್ದಾಳಂತೆ. ಸಿಕ್ಕಾಪಟ್ಟೆ ಕಮಿಷನ್ಗಳು, ತನಿಖೆ ಫಾರ್ಮ್ ಮಾಡಿಸ್ತಾ ಇದ್ದಾಳಂತೆ. ನಾವೇನಾದ್ರೂ ಸಿಗಾಕೊಂಡ್ಬಿಟ್ರೆ ಜೀವನ ಪರ್ಯಂತ 1, 2, 3, 4 ಅಂತ 100ರವರೆಗೂ ಎಣಿಸ್ತಾ ಕೂತಿರೋದೇನೆ. ಅಬ್ಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನಾನು ಯಾವುದಕ್ಕೂ ಒಂದು ಹ್ಯಾಂಡ್ ಬಿಲ್ ತಂದು ಇಟ್ಕೊಳ್ಳೋದು ಒಳ್ಳೇದು. ಅಯ್ಯೋ, ಏನ್ ಕರ್ಮನಯ್ಯ. ಅಲ್ಲಯ್ಯ, ಒಂದ್ ಆಂಟಿಸಿಪೇಟರಿ ಬೇಲ್ ಅನ್ನೋಕ್ಕೂ ಬರಲ್ವಲ್ಲ ಏನ್ಗೆ? ನಿನ್ನಂಥವ್ನ್ ಕಟ್ಕೊಂಡ್ ರಾಜ್ಯ ಆಳ್ದಂಗೆನೆ. ಅಲ್ಲಮ್ಮ, ನಾನೇನು ಹೇರ್ಕೊಂಡು ಹ್ಯಾಂಡ್ ಬಿಲ್ ಅಂದ್ರೆ ನಿನ್ಗೇನಾಯ್ತು? ಸುಮ್ನೆ ಏನ್ ಹಳೆ ಹೊಲಿಗೆ ಮಿಷಿನ್ ತರ ಫೈನಾನ್ಸಿಯರ್ಗಳನ್ನ ಕರೆಸಿ MLA ಮಂತ್ರಿಗಳನ್ನ ಪರ್ಚೇಸ್ ಮಾಡಿ ಮುಂದಿನ ಆಗಸ್ಟ್ 15ಕ್ಕೆ ಬಾವುಟ ನಾನೇ ಹಾರಿಸ್ಬೇಕು. ಹಾರಿಸ್ರಿ ನೀವು ಬಾವುಟ ಹಾರಿಸಿ, ನಾವು ಅದ್ರ ಹಗ್ಗ ಹಿಡ್ಕೊಂಡು ನೇತಾಡ್ತಿರ್ತೀವಿ. ಮತ್ತಿನ್ನೇನ್ರಿ, ಅವ್ಳ ಜೊತೆಲಿ ಇರೋರಲ್ಲ ನ್ಯಾಯ ನೀತಿ ಧರ್ಮ ಅಂತಿರೋರು, ಗಾಂಧಿ ಜೊತೆಲಿ ಹುಡ್ದವ್ರು ಗಾಂಧಿವಾದಿಗಳು. ಈಗ ನಾವು ಗಿರ್ಚೇಸು ಅಂದ್ರೆ ಕೆರ ತಗೊಂಡು ಜ್ವರ ಬರೋ ತನಕ ಪ್ಯಾಡ್ 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 ಅಂತ ಹೊಡಿತಿರ್ತಾರೆ. ನೀನೆಲ್ಲಿಗಪ್ಪ? ಬರೋ ಆಗಸ್ಟ್ 15ಕ್ಕೆ ಬಾವುಟ ಯಾರು ಹಾರಿಸ್ಬೇಕಂತ ನಾನು ಹೇಳ್ತೀನಿ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಇನ್ಸ್ಪೆಕ್ಟರ್ ಅರ್ಜುನ್. ಸತ್ಯ ನ್ಯಾಯ ಅಂತ ಹೋರಾಡಿದ್ದಕ್ಕೆ ನನ್ಗೆ ಸಿಕ್ಕಿದ ಬಹುಮಾನ ಇದು.
ಐ ಫೀಲ್ ಸಾರಿ ಮೇಡಮ್. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ತಿಳಿತು. ನನ್ನಿಂದ ಏನಾಗಬೇಕು ಅಂತ ಅಪ್ಪಣೆ ಮಾಡಿದ್ರೆ. ಇನ್ಸ್ಪೆಕ್ಟರ್ ಅರ್ಜುನ್, ಹಿಂದೆ ಇದ್ದ ಸರ್ಕಾರ ಅವ್ರು ನಡೆಸಿದ ರಾಜಕೀಯ ಹತ್ಯೆಗಳು ಅನ್ಯಾಯಗಳಿಗೆ ಕೊನೆ ಸಿಕ್ಕಿ ಈಗಾಗಲೇ ಅವ್ರ ಸರ್ಕಾರ ಬಿದ್ದಾಗಿದೆ. ನಾವು ನಡೆಸಬೇಕಾದ್ದು ಪ್ರಜಾ ಸರ್ಕಾರ. ಯಾರಿಗೂ ಅನ್ಯಾಯ ಆಗ್ಬಾರ್ದು. ಜನ ನಮ್ಮ ಮೇಲಿಟ್ಟಿರೋ ನಂಬಿಕೆನ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ನಿಮ್ಮಂಥ ಎಫಿಷಿಯಂಟ್ ಆಫೀಸರ್ಸ್ ಅಗತ್ಯ ಇದೆ. ಹಣ ಮಾಡಬೇಕು ಅನ್ನೋದೇ ಮುಖ್ಯವಾದ ಗುರಿಯಾಗಿಟ್ಕೊಂಡು ಜನಗಳನ್ನ ಒಂದಲ್ಲ ಒಂದು ರೀತಿ ಹಿಂಸೆ ಕೊಡ್ತಿರೋ ಸಮಾಜಘಾತಕರು ಎಲ್ಲ ಕಡೆ ತುಂಬಿದ್ದಾರೆ. ಅವ್ರನ್ನ ಬೇರ್ ಸಮೇತ ಕಿತ್ತಾಕ್ಬೇಕು. ಜನತೆಗೆ ನೆಮ್ಮದಿ ಸಿಗೋ ಹಾಗೆ ಮಾಡ್ಬೇಕು ನಾವು. ಅದಕ್ಕೆ ಕೆಲವು ಯೋಜನೆಗಳನ್ನ ರೆಡಿ ಮಾಡಿದ್ದೀನಿ. ಎಲ್ಲ ಇದರಲ್ಲಿದೆ. ಇಟ್ಸ್ ಅ ಚಾಲೆಂಜಿಂಗ್ ಜಾಬ್, ಬಟ್ ಐ ಆಮ್ ಶ್ಯೂರ್ ಯು ವಿಲ್ ಡೂ ಇಟ್. ಇದು ನಿಮ್ಮ ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ನಮ್ಮ ಈ ಸರ್ಕಾರ ಕೊಡ್ತಾ ಇರೋ ಪುರಸ್ಕಾರ. ನೀವು ನನ್ನ ಮೇಲಿಟ್ರೋ ನಂಬಿಕೆನ ಉಳಿಸ್ಕೋತೀನಿ ಮೇಡಮ್. ಬೆಸ್ಟ್ ಆಫ್ ಲಕ್.